ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ದಿನ ಸಬ್ಬ ದಿನ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ಕೂಡಿರುವ ಎಲ್ಲ ದೇವರ ಮಕ್ಕಳ ಮೇಲೆ ಕರ್ತನ ದಯೆ ಹಿಂಬಾಲಿಸಲಿ, ಆತನ ಕರ ಚಲಿಸಲ್ಪಡಲಿ. ನೋಡಿ ದೇವರ ಮಕ್ಕಳೇ, ವಾಕ್ಯವನ್ನು ಉಚ್ಚರಿಸುವುದಕ್ಕಿಂತ ಮುಂಚೆ ಆತನನ್ನು ಮಹಿಮೆ ಪಡಿಸೋಣ. ಅರ್ಥ ಆಯ್ತಾ? ಕಣ್ಗಳನ್ನು ಮುಚ್ಚೋಣ, ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಕಣ್ಗಳನ್ನು ಮುಚ್ಚಿ. ಅರ್ಥ ಆಯ್ತಾ? ಓಕೆ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನನಗೆಂದಿಗೂ ಸೋಲೇ ಇಲ್ಲ. ನಂದೇವನೇ ನಂದೇವನೇ ನಂದೇವನೇ, ನಿನ್ನ ಸಾನ್ನಿಧ್ಯವು ನಮ್ಮೇಲಿಳಿಯಲಿ. ನನ್ನೇಸುವೆ ನನ್ನೇಸುವೆ ನನ್ನೇಸುವೆ. ಆಮೇನ್. ಕರ್ತನ ಮಕ್ಕಳೇ, ದೇವರ ಮಕ್ಕಳೇ, ಈ ದಿನ ನಾವು ಸಂದೇಶಕ್ಕಾಗಿ ಹೋಗೋಣ. 2 ಅರಸು 21-7 ನಾವು ಓದಿಕೊಳ್ಳೋಣ. ಇಲ್ಲಿ ಇದರ ಪೀಠಿಕೆ ಏನಂತ ಹೇಳಿದರೆ, ಹೃದಯದಿಂದ ಪ್ರಾರ್ಥಿಸಬೇಕು. ಹೃದಯದಿಂದ, ಆತ್ಮದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ಹಿಜ್ಕೀಯ ರಾಜನನ್ನು ನಾವು ಕಾಣಬಹುದು. ಓದಿಕೊಳ್ಳೋಣ. ನಾವು ಓದುವುದಕ್ಕಿಂತ ಮುಂಚೆ ನೀವು ಬರೆದಿಟ್ಕೊಂಡು ಈ ವಾಕ್ಯವನ್ನು ಮನೆಯಲ್ಲಿ ನೀವು ಓದ್ಕೊಳ್ಳಿ. ಅರ್ಥ ಆಯ್ತಾ? ಈಗ ನಾನು ಹೇಳುವುದೇನೆಂದರೆ, ನೋಡಿ, ಇದು 2 ಅರಸುಗಳು 21-7 ಹೇಳಿದ ವಾಕ್ಯ, ಹಿಜ್ಕೀಯನು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏನು ಸಿಚುವೇಶನ್ ನಡೀತಾ ಇದೆ ಅಂತ ನಾವೀಗ ಈಗ ನೋಡಿಕೊಳ್ಳೋಣ. ನೋಡಿ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಅವನು ಬಿದ್ದಿದ್ದನು. ಇನ್ನೇನು ಸಾಯಬೇಕು. ಆವಾಗ ಐಷಾಯನ ದೇವರು ಕಳಿಸ್ಕೊಡ್ತಾ ಇದ್ದಾರೆ, ಹೋಗಿ ಅವನಿಗೆ ಹೇಳು, ಅವನು ಬದುಕೋದಿಲ್ಲ, ಮನೆಯನ್ನು ಸಿದ್ಧತೆ ಮಾಡು ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಆವಾಗ ಐಷಾಯ, ಅಲ್ಲಿ ಪ್ರವಾದಿಯಾದ ಐಷಾಯ ಹೋಗ್ಬಿಟ್ಟು, ಹಿಜ್ಕೀಯನೇ ನೀನು ಉಳಿಯೋದಿಲ್ಲ, ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡು, ಎಲ್ಲರಿಗೂ ಹೇಳಿಟ್ಬಿಟ್ಟು ನೀನು ಸಿದ್ಧತೆಯಾಗಿರು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಐಷಾಯ ಹೇಳಿಬಿಟ್ಟು ಬಂದುಬಿಡ್ತಾರೆ, ಅರಮನೆ ಒಳಗಡೆಯಿಂದ ಬರ್ತಾರೆ. ಆವಾಗ ಹಿಜ್ಕೀಯನು ಗೋಡೆ ಕಡೆ ತಿರ್ಕೊಂಡು ದೇವರೇ ದೇವರೇ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಅದೇ 2 ಅರಸು 23 ನಾವು ಓದಿಕೊಳ್ಳೋಣವ ದೇವರ ಮಕ್ಕಳೇ. ಬೆರಳುಗಳನ್ನಿಟ್ಟು ಓದಿಕೊಳ್ಳೋಣ ನಂಬಿಕೆಯಿಂದ. ಈ ದಿನ ಯಾರ್ಯಾರು ಅಸ್ವಸ್ಥೆಯಾಗಿದ್ದಾರೋ ಅವ್ರಿಗೊಂದು ಈ ದಿನ ಸೌಖ್ಯ ಸಿಗುತ್ತದೆ. ನಂಬಿಕೆಯಿಂದ ಈ ವಾಕ್ಯಗಳನ್ನು ಓದಬೇಕು. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಾನು ನಿನಗೆ ನಡೆದುಕೊಂಡೆನು, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಆ ಪ್ರಾರ್ಥನೆ, ಆ ವೇದನೆಯ ಪ್ರಾರ್ಥಿಸುವಾಗಲೇ ಏನಾಗುತ್ತದೆ, ಪರಲೋಕಕ್ಕೆ ಮುಟ್ಟುತ್ತದೆ. ದೇವರು ಇದನ್ನು ಕಾಣ್ತಾ ಇದ್ದಾರೆ. ಇಲ್ಲ, ಐಷಾಯ ನುಡಿದ್ಬಿಟ್ಟು ನಿನ್ನ ಮನೇನ ವ್ಯವಸ್ಥೆ ಮಾಡು, ನೀನು ಇನ್ನು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಗೇಟ್ ಆಚೆನೂ ಹೋಗಿರೋದಿಲ್ಲ. ದೇವರ ಶಬ್ದ ಐಷಾಯ ಕೇಳ್ತಾ ಇದ್ದಾರೆ, ಹೋಗು, ನನ್ನ ದಾಸನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ಹೇಳಿದ ಹಾಗೆ ನೀನು ಹೋಗು ನುಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಐಷಾಯ ಮತ್ತೆ ಒಳಗಡೆ ಬಂದುಬಿಟ್ಟು, ಅರಮನೆ ಒಳಗಡೆ ಬಂದುಬಿಟ್ಟು ಹಿಜ್ಕೀಯನಿಗೆ ಹೇಳ್ತಾ ಇದ್ದು, ಹಿಜ್ಕೀಯನೇ, ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ಭಯಪಡಬೇಡ, ನಿನಗೆ 15 ವರ್ಷ ಆಯುಷನ್ನು ಕೂಡಿಸ್ಕೊಡ್ತಾ ಇದ್ದಾರೆ, ನೀನು ಸಂತೋಷವಾಗಿರ್ಬೋದು ಅಂತ ಹೇಳಿ ಆ ಪ್ರವಾದಿ ಹೋಗ್ತಾರೆ. ಹೋಗಿದ ತಕ್ಷಣ ವ್ಯಥೆಪಟ್ಟು ಪ್ರಾರ್ಥನೆ ಮಾಡಿದ ಹಿಜ್ಕೀಯನಿಗೆ ಸಂತೋಷ ಆಗಿ ಇನ್ನೂ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಿಜ್ಕೀಯನು ಯಾವ ರೀತಿ ಮಹಿಮೆ ಪಡಿಸ್ತಾ ಇದ್ದಾರೆ ಅಂತ ನೋಡೋಣವೇ. ಯೆಹೋವನೇ, ನೀನು ನಂಬಿಗಸ್ತನು, ನೀನು ಒಳ್ಳೆಯವನು, ನೀನು ಮಹಿಮೆ ಹೊಂದಪ್ಪ ಅಂತ ಹೇಳಿ ದೇವರಿಗೆ ಮಹಿಮೆ ಪಡಿಸ್ತಾ ಇರುವುದು ನಾವಿಲ್ಲಿ ನೋಡಿಕೊಳ್ಳಬಹುದು. ಆದರೆ ಒಂದೇ ಒಂದು ಹೇಳ್ತೀನಿ ದೇವರ ಮಕ್ಕಳೇ, ದಾವೀದನು ಇದೇ ರೀತಿಯಲ್ಲಿ ಪ್ರಾರ್ಥಿಸಿರಬಹುದು. ಅರ್ಥ ಆಯ್ತಾ? ಒಂದೊಂದು ಕೀರ್ತನೆಯ ಭಾಗದಲ್ಲಿಯೂ ದಾವೀದನು ಮೊರೆ ಇಡ್ತಾ ಇರುವುದು, ಪ್ರಾರ್ಥಿಸ್ತಾ ಇರುವುದು, ಮಹಿಮೆ ಪಡಿಸ್ತಾ ಇರುವುದು, ಒಂದೊಂದು ವಾಕ್ಯಗಳನ್ನು ನೀವು ನೋಡಿಕೊಂಡಿದ್ದೀರಾ. ದಾವೀದನು ಹಿಜ್ಕೀಯನ ಹಾಗೆ ದೇವರ ಮುಂದೆ ನೀತಿಯುಳ್ಳವನಾಗಿದ್ದನು, ನಂಬಿಗಸ್ತನಾಗಿದ್ದನು. ಅರ್ಥ ಆಯ್ತಾ? ಹಾಗಾದರೆ ನಾವು ಯಾವ ರೀತಿಯಲ್ಲಿ ನಂಬಿಗಸ್ತರಾಗಿರಬೇಕು ದೇವರ ಮಕ್ಕಳೇ? ಈ ವಾಕ್ಯ ರೋಗದಲ್ಲಿರುವವರಿಗೆ, ಹೃದಯ ವೇದನೆಯಲ್ಲಿರುವವರಿಗೆ ಇದು ಅನ್ವಯಿಸುತ್ತದೆ ದೇವರ ಮಕ್ಕಳೇ. ಈ ದಿನ ಯಾರ್ಯಾರು ನಂಬಿಕೆಯಿಂದ ನೀವು ಈ ವಾಕ್ಯಗಳನ್ನು ಕೇಳ್ತಾ ಇದ್ದೀರೋ, ಖಂಡಿತವಾಗಲೂ ಅವರಿಗೆ ರೋಗ ಸೌಖ್ಯ ಇದೆ, ಬಿಡುಗಡೆ ಇದೆ. ನಂಬುತ್ತೀರ ದೇವರ ಮಕ್ಕಳೇ? ನೀವು ನಂಬಲೇಬೇಕು.
ಇದು ಜೀವವುಳ್ಳ ವಾಕ್ಯ, ಹದವಾದ ಇಬ್ಬಾಯಿ ಕತ್ತಿಯ ವಾಕ್ಯ. ನಾನು ನಿಮಗೆ ನಿಂತು ಈ ಸಂದೇಶ ಕೊಡಬೇಕಾದರೆ ಆತನ ಕೃಪೆ ಇರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯವನ್ನು ಇಟ್ಟು ಐಶಾಯ 21:7 ಇದನ್ನು ಓದಿ ನೀವು ಧ್ಯಾನ ಮಾಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಕರ್ತನ ನಾಮ ಮಹಿಮೆ ಹೊಂದಲಿ ಅಂತ ನಾನೀಗ ನಿಲ್ಲಿಸ್ತಾ ಇದ್ದೀನಿ. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ. ಥ್ಯಾಂಕ್ ಯು ದೇವರ ಮಕ್ಕಳೇ.